11ನೇ ಶತಮಾನದಲ್ಲಿ ನಿರ್ಮಾಣ ಆಗಿರ್ತಕ್ಕಂತ ಒಂದು ದೇವಸ್ಥಾನ. ಮತ್ತೆ 14ನೇ ಶತಮಾನ ಬಾವಿ ಇರ್ತಕ್ಕಂಥದ್ದು ಇದೆ ನೋಡ್ರಿ. 3 ಕಾಲಿನ ಮಂಚ ಇರ್ತಕ್ಕಂತ ದೇವಸ್ಥಾನದ ಒಂದು ಇಲ್ಲಿರ್ತಕ್ಕಂತ ಎಲ್ಲಾ ಕೋಟಿ ಲಿಂಗಗಳಿಗೂ ಈ 4 ದಿಕ್ಕುಗಳಲ್ಲಿ ಇದನ್ನ ಯಾಕೆ ಮಾಡ್ಯಾರ ಅಂತಂದ್ರೆ ಇಲ್ಲೇನ್ ಕೋಟಿ ಇದು ಸಿಂಧನೂರು ರೂಟ್ ಇದು ತಾವರ್ಗೆರೆ. ಕಾಲಿದ್ದವರು ಹಂಪಿ ನೋಡಬೇಕು, ಕಣ್ಣಿದ್ದವರು ಕನಕಗಿರಿ ನೋಡಬೇಕು, ಪುಣ್ಯವಿದ್ದವರು ಪುರ ನೋಡಬೇಕು. ಆ ಪುಣ್ಯ ಇವತ್ತು ನಂದಷ್ಟೇ ಅಲ್ಲ, ನಿಮ್ಮೆಲ್ಲರದು ಆಗಲಿದೆ ವೀಕ್ಷಕರೇ. ಯಾಕಂದ್ರೆ ನಾನಿವತ್ತು ಕೋಟಿಲಿಂಗಗಳ ತಾಣ ಪುರಕ್ಷೇತ್ರ ಅಂದರೆ ಇದು ಸೋಮನಾಥೇಶ್ವರ ದೇವಾಲಯಕ್ಕೆ ಕರ್ಕೊಂಡ್ ಬಂದಿನಿ. ಆ ಕೋಟಿಲಿಂಗಗಳ ದರ್ಶನ ತಮಗೂ ಸಹ ಮಾಡಿಸ್ತೀನಿ. ಬನ್ನಿ ಸಹ ಒಳಗೋಗೋಣ ವೀಕ್ಷಕರೇ. ಫಸ್ಟಿಗೆ ಕಾಣುವಂತ ಶಾಸನ ಎಂಟ್ರೆನ್ಸ್ಕಿನ ಮುಂಚೆನೆ ಒಂದ್ ಶಾಸನ ಸಿಕ್ತು ನೋಡ್ರಿ ನಮ್ಗ. ಅದ್ಭುತವಾಗಿರ್ತಕ್ಕಂತ ಶಾಸನ. ಈ ದೇವಸ್ಥಾನದಲ್ಲಿ ಒಟ್ಟು 7 ಶಾಸನಗಳು 7 ಬಾವಿಗಳು ಅದಾವ ಅಂತ ಹೇಳ್ತಾರ. ಇದು ಮೊದಲನೇ ಶಾಸನ. ನೋಡೋಣ ಒಳಗೋಗಿ ಇನ್ನ ಏನೇನ್ ಅದಾವ ಅಂತ. ಗಡಿಯಾರದ ಮುಳ್ಳಿನಂತೆ 360 ಡಿಗ್ರಿಯಲ್ಲಿ ತಿರ್ತಕ್ಕಂತಹ ಒಂದು ಶಿವಲಿಂಗದ ಪಾಣಿ ಈ ದೇವಸ್ಥಾನದ ಒಳಗಿದೆ. ಅಷ್ಟೇ ಅಲ್ಲದೆ ಈ ದೇವಸ್ಥಾನದಲ್ಲಿ ನಾವು ಕಲ್ಲಿನ ಶಿಲಾಶಾಸನಗಳನ್ನು ನೋಡಬಹುದು. ಆಮೇಲೆ 3 ಕಾಲಿನ ಕಲ್ಲಿನ ಮಂಚವನ್ನು ಸಹ ದೇವರಿಗೆ ಕಾಣಬಹುದು. ಇಷ್ಟೆಲ್ಲಾ ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂತ ಈ ಒಂದು ಸೋಮೇಶ್ವರ ದೇವಾಲಯದಲ್ಲಿ ಕೋಟಿಲಿಂಗಗಳ ತಾಣವಾಗಿದೆ ನೋಡಿ ವೀಕ್ಷಕರೇ. ಆ ಕೋಟಿಲಿಂಗದ ದರ್ಶನವನ್ನು ತಮಗೆ ಮಾಡಿಸ್ತೀನಿ. ಇಲ್ಲಿರ್ತಕ್ಕಂತ ಶಾಸನಗಳು ಯಾವುವು, ಈ ದೇವಸ್ಥಾನವನ್ನು ಯಾರು ನಿರ್ಮಾಣ ಮಾಡಿದ್ರು ಅಂತ ಆ ಶಾಸನಗಳೇ ನಮ್ಗೆ ತಿಳಿಸ್ತಾವ. ಬನ್ನಿ ಸ್ನೇಹಿತರೆ, ಆ ಶಾಸನಗಳನ್ನು ನೋಡೋಣ. ನೋಡ್ರಿ, ಇದು ಹಳೆಗನ್ನಡದಲ್ಲಿ ಇರ್ತಕ್ಕಂತಹ ಒಂದು ಶಾಸನ. ಶಾಸನದ ಮೇಲೆ ಈಶ್ವರ ಮತ್ತು ನಂದಿಯನ್ನು ನಾವು ನೋಡ್ತೀವಿ. ಅದೇ ತರ ಸೂರ್ಯ ಚಂದ್ರರನ್ನು ಸಹ ನಾವು ನೋಡ್ತೀವಿ. ಈ ಒಂದು ಹಳೆಗನ್ನಡದ ಶಾಸನದಲ್ಲಿ ಈ ಶಾಸನವನ್ನು ಸುಮಾರು 1419ರಲ್ಲಿ ಕೆತ್ತಿಸಲಾಯಿತು ಅಂತ ಹೇಳಿ ಕೊಟ್ಟಾರ ನೋಡ್ರಿ. ಅಂದರೆ ಇದು 14ನೇ ಶತಮಾನದ ಶಾಸನ. ಇದು ವಿಜಯನಗರ ಸಾಮ್ರಾಜ್ಯದ ಅರಸರು ಕೆತ್ತಿಸಿದಂತಹ ಶಾಸನ ನೋಡ್ರಿ. ಈ ಶಾಸನದಿಂದ ಅವರು ದೇವಸ್ಥಾನಕ್ಕೆ ನೀಡಿರ್ತಕ್ಕಂತ ದತ್ತಿ ದಾನಗಳ ಬಗ್ಗೆ ವಿವರಣೆಯನ್ನು ಒಳಗೊಂಡಿರ್ತಕ್ಕಂತ ಶಾಸನ ಇದಾಗಿದೆ ನೋಡಿ ವೀಕ್ಷಕರೇ. ಈ ಪಕ್ಕದಲ್ಲಿರ್ತಕ್ಕಂತ ಏಣಿ ನೋಡ್ಬೋದು ನೀವು, ಕಲ್ಲಿನ ಏಣಿ ನೋಡ್ರಿ. ಈ ಕಲ್ಲಿನ ಏಣಿಯನ್ನ ಯಾಕೆ ಕೆತ್ತನೆ ಮಾಡ್ಯಾರಂದ್ರ ಮೊದ್ಲಿನ ಕಾಲದಲ್ಲಿ, ಅಂದ್ರೆ ಇದು ಪುರಾತನ ಕಾಲದ ದೇವಾಲಯ ಆಗಿರುವುದರಿಂದ ಯಾರೋ ಒಬ್ಬ ಶಿವಭಕ್ತ ಈ ಏಣಿಯನ್ನು ಏರಿ ನಾನು ಕೈಲಾಸಕ್ಕೆ ಹೋಗ್ತೀನಿ ಅಂತ ಮ್ಯಾಲೋಗಿ ಅಲ್ಲೇ ಕಲ್ಲಾಗೇನ ಅನ್ನೋದು ಒಂದು ಐತಿಹ್ಯ ಅದ. ಹಂಗಾಗಿ ಇದನ್ನು ಕೈಲಾಸ ಏಣಿ ಅಂತ ಹೇಳಿ ಕರೀತಾರ ನೋಡ್ರಿ. ಬರ್ರಿ ದೇವಸ್ಥಾನದ ಒಳಗೋಗೋಣ. ದೇವಸ್ಥಾನದ ದ್ವಾರ ಬಾಗ್ಲಿಗೆ ಈ ತರ ನಾಗರ ವಿಗ್ರಹಗಳದಾವ್ ನೋಡ್ರಿ. ಇಲ್ಲಿ ವಿಭಿನ್ನವಾಗಿರ್ತಕ್ಕಂತ ನಾಗಮೂರ್ತಿಗಳದಾವ್ ನೋಡ್ರಿ. ಒಂದಕ್ಕೊಂದು ಸಮ್ಮಿಲನ ಆಗಿರೋವಾಗಿರ್ಬೋದು, ಆಮೇಲೆ ಸಣ್ಣ ಸಣ್ಣ ನಾಗರಾವುಗಳಿರ್ಬೋದು, ಸಿಂಗಲ್ ಆಗಿರೋದಾಗಿರ್ಬೋದು, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂತ ನಾಗರ ವಿಗ್ರಹಗಳದಾವ್ ನೋಡ್ರಿ. ನೋಡಿ ದುರ್ಗ, ಒಂದೇ ಸ್ಥಳದಲ್ಲಿ ಎಲ್ಲಾ ತರದ ನಾಗದೇವತೆ. ಪುರಾತನ ದೇವಸ್ಥಾನ ನೋಡ್ರಿ. ಇದೊಂದು ಸುಮಾರು 6-7ನೇ ಶತಮಾನದಲ್ಲಿ ಆಗಿರ್ಬೋದು ಈ ದೇವಸ್ಥಾನ ಅಂತ ಅನ್ಕೋತೀವಿ. ಇಲ್ಲಿ ನೋಡ್ರಿ ವೀಕ್ಷಕರೇ, ಇಲ್ಲಿ ಫಸ್ಟ್ ಪರಮೇಶ್ವರ ಪಾರ್ವತಿಯ ವಿಗ್ರಹಗಳು ಅದಾವ ನೋಡ್ರಿ. ಇಲ್ಲಿ ಬಂದ ತಕ್ಷಣ ಎಂಟ್ರೆನ್ಸ್ ನಮ್ಗ. ಇದಾದ ನಂತರ ಇಲ್ಲಿ ಇವರ ಮಗನಾದ ಗಣೇಶನ ವಿಗ್ರಹ ಅದ ನೋಡ್ರಿ. ಅದಾದ ನಂತರ ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಮಾಂಡಳಿಕನಾದ ಒಹಿಲನು ಈ ದೇವಾಲಯ ನಿರ್ಮಾಣ ಮಾಡಿದನು ಅಂತ ಕರಿತೀವಿ. ಆ ಒಹಿಲನ ಒಂದು ಶಿಲ್ಪ ಚಿತ್ರವನ್ನು ಇಲ್ಲಿ ಬಿಂಬಿಸ್ಯಾರ ನೋಡ್ರಿ. ಅಷ್ಟೇ ಅಲ್ಲದೆ ಈ ದೇವಾಲಯದಲ್ಲಿ ಇನ್ನೂ ಹಲವಾರು ಉಬ್ಬು ಶಿಲ್ಪಗಳು ಅದಾವ.
ನೋಡಿ ವೀಕ್ಷಕರೇ, ಈ ದೇವಸ್ಥಾನದಲ್ಲಿ ಕೂಡಲ ಸಂಗಮೇಶ್ವರ ಅಂದ್ರೆ ನಾವು ಸಂಗಮನಾಥ ಆಯ್ಕೆಯಾಗಿರ್ತಕ್ಕಂಥ ಮೂರ್ತಿ ಅದಲ್ಲ, ಅದನ್ನ ಬಿಂಬಿಸ್ಯಾರ ನೋಡ್ರಿ. ಇದಷ್ಟೇ ಅಲ್ರಿ, ದೇವಾಲಯದಾಗ ವೀರಭದ್ರೇಶ್ವರ ಆಗಿರ್ಬೋದು, ಸೂರ್ಯ, ಚಂದ್ರ, ಬ್ರಹ್ಮ, ಷಣ್ಮುಖ, ಗಣೇಶ, ಈ ತರ 10 ಹಲವಾರು ದೇವಾಲಯಗಳು ಅದಾವ್ರಿ. ಇನ್ನು ನೋಡ್ಬೋದು ನೀವು, ಇಲ್ಲಿಯೂ ಸಹ ಒಂದು ಶಾಸನ ಅದ ನೋಡ್ರಿ. ಇದು ನಮ್ಗ ಇದನ್ನು ಸಹ ಹಳೆಗನ್ನಡದಲ್ಲಿ ಇರ್ತಕ್ಕಂತ ಶಾಸನ. ಸುಮಾರು 7ನೇ ಶತಮಾನದ ಶಾಸನ ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ಈ ದೇವಸ್ಥಾನ 14ನೇ ಶತಮಾನದಲ್ಲಿ ವಿಜಯನಗರ ಅರಸರ ಕಾಲದಲ್ಲಿ ಜೀರ್ಣೋದ್ಧಾರ ಆಯ್ತು. ಸ್ಥಾಪನೆ ಆದದ್ದು ಮಾತ್ರ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಅಂತ ಅನ್ಕೊಂಡಿನ್ನು ನೋಡಿ ವೀಕ್ಷಕರೇ. ಅಂದ್ರೆ ನಿಖರವಾದ ಮಾಹಿತಿ ಇನ್ನು ಅಸ್ಪಷ್ಟ ಲಭ್ಯ ಇದೆ. ಬನ್ನಿ ನೋಡೋಣ ಕೋಟಿಲಿಂಗಗಳನ್ನ. ಈಗ ಗರ್ಭಗುಡಿಯಲ್ಲಿ ಹೋಗಿ ಸೋಮನಾಥೇಶ್ವರ ದರ್ಶನ ತಗೊಂಡ್ ಬರೋಣ ಬನ್ನಿ ವೀಕ್ಷಕರೇ. ಭೂಮಿಯರಯಂ ದೇವ ಏಕಃ ನಾರ್ಮಲ್ ಆಗಿ ದೇವಸ್ಥಾನ ಇದು ನೋಡ್ರಿ. ಗರ್ಭಗುಡಿಗೆ ನಾವು ಬರ್ಬೇಕಾದ್ರೆ ಒಳಗ 5 ಕಿಲೋಮೀಟರ್ ನೆಲ್ಬಾರ್ದಾಗ 5 ಮೀಟರ್ ನೆಲ್ಬಾರ್ದಾಗ ಅದ ನೋಡ್ರಿ. ಇದು 5 ರಿಂದ 7 ಮೀಟರ್. ಗರ್ಭಗುಡಿ ಒಳಗ್ ಬಂದ ತಕ್ಷಣ ನಮ್ಗ ಒಂದು ನಂದಿ ವಿಗ್ರಹ ಕಾಣಿಸ್ತದ. ಅದ್ರ ಮುಂದೆನೆ ಬಾವಿ ಅದ. ಅಂದ್ರೆ ಇದು ಸೋಮನಾಥೇಶ್ವರಕ್ಕೆ ಅಭಿಷೇಕ ಮಾಡಲ್ ಇರ್ತಕ್ಕಂತ ಬಾವಿ ನೋಡ್ರಿ. ದೇವಸ್ಥಾನದ ಗರ್ಭಗುಡಿಯಲ್ಲಿ ನೀವು ಸೋಮನಾಥೇಶ್ವರ ವಿಗ್ರಹ ನೋಡಿದ್ರಿ. ನಾರ್ಮಲ್ ಆಗಿ ಎಲ್ಲಾ ಶಿವಲಿಂಗಗಳಿಗೆ ಒಂದು ನಾವೇನು ಪಾಣಿವಾಟಿ ಅಂತ ಕರಿತೀವಲ್ರಿ, ಅದು ನಮಗ್ ನೋಡಕ್ ಬಲಗಡೆಯಿಂದ ನೋಡಕ್ ಸಿಕ್ಕ್ರ, ಈ ಒಂದು ಗರ್ಭಗುಡಿಯಲ್ಲಿರ್ತಕ್ಕಂತ ಸೋಮೇಶ್ವರ ವಿಗ್ರಹದ ಪಾಣಿವಾಟಿ ಎಡಗಡೆ ನಮಗ್ ಕಾಣಿಸ್ತದ ನೋಡ್ರಿ. ಇದೇ ಒಂದು ಈ ದೇವಸ್ಥಾನದ ವಿಶೇಷತೆ ಅಂತ ಹೇಳ್ಬೋದು. ಈ ತರ ಗವಿ ಒಳಗದ ನೋಡ್ರಿ. ಇದು ದೇವಸ್ಥಾನ ಬಾಗಿ ನಡಿಬೇಕು, ಬಾಗಿ ನಡೆದ್ರು ದೇವ್ರು ಸಿಗ್ತಾರ ಅಂತ ಹೇಳ್ತಾರೆ ನೋಡ್ರಿ. ನಮ್ ಶ್ರೀಮತಿ ಅವ್ರು ಬರ್ತಾ ಇದಾರೆ ಕೋಟಿಲಿಂಗ ದರ್ಶನಕ್ಕೆ. ಇಷ್ಟು ಸಣ್ಣ ನೋಡ್ರಿ, ಸಣ್ಣದಾಗಿದೆ, ಗವಿ ತರ ಇದೆ ನೋಡ್ರಿ. ಕೋಟಿಲಿಂಗಗಳು ಒಂದೊಂದು ಲಿಂಗದಾಗ 11 ಲಿಂಗ ಅದಾವ್ರಿ, 5 ಲಿಂಗ ಅವ. ಆಮೇಲೆ ಇದು ಸಿಂಗಲ್ ಲಿಂಗ ಅದ. ಇದೇ ತರ ಇಲ್ಲಿ ಕೋಟಿ ಲಿಂಗಗಳು ಅದಾವ ನೋಡ್ರಿ. ನೋಡ್ರಿ ಎಷ್ಟು ನೋಡ್ರಿ, ಇನ್ನು ಅಲ್ಲೇ ತರ ನೋಡ್ರಿ, ಸಾಲ ಅದಾವ ನೋಡ್ರಿ. ಎಷ್ಟು ಲಿಂಗಗಳು. ಇಲ್ಲಿ ಬಗ್ಗೆ ಬರ್ಬೇಕು ದೇವರ ದರ್ಶನ. ಇಲ್ಲ ಬಾಗಿಲು, ಚಿಕ್ಕ ಬಾಗಿಲು ಇದೆ ದೇವಸ್ಥಾನಕ್ಕೆ. ಒಂದೇ ಹೆಂಗಲ್ಲಿ ಎಲ್ಲ ದರ್ಶನ ಮಾಡಿಸ್ಬಿಡ್ತೀವಿ ನೋಡ್ರಿ. ಅಲ್ಲಿ ನಮ್ಮ ಶ್ರೀಮಂತರು ಅಲ್ಲಿದ್ದಾರೆ ನೋಡ್ರಿ. ಈ ಸಾಲಿಗೆ ಲಿಂಗಗಳು ಮತ್ತೆ ಸುತ್ತ ಇದೆ. ಬರೀ ತೋರಿಸ್ತೀನಿ. ಶಿವದೇವ ನೋಡಿ, ದೇವಸ್ಥಾನಗಳು ಕೋಟಿಲಿಂಗೇಶ್ವರ ಸೋಮನಾಥ ದೇವಸ್ಥಾನ ನೋಡಿ. ಈ ತರ ಇದೆ ದೇವಸ್ಥಾನ. ಒಂದೊಂದು ಲಿಂಗಕ್ಕೂ ಒಂದೊಂದು ಗೋಪುರ ಮಾಡ್ಯಾರ ನೋಡ್ರಿ. ಇದು ದ್ರಾವಿಡ ಶೈಲಿಯಲ್ಲಿರ್ತಕ್ಕಂತ ಗೋಪುರಗಳು ನೋಡ್ರಿ. ವಿಜಯನಗರ ಸಾಮ್ರಾಜ್ಯದ ಅರಸರು ಕಟ್ಟಿಸಿದಂತ ದೇವಸ್ಥಾನ ಆಗಿರೋದ್ರಿಂದ ದ್ರಾವಿಡ ಶೈಲಿಯಲ್ಲಿ ಅದಾವ ನೋಡ್ರಿ ಗೋಪುರಗಳೆಲ್ಲ. ನೋಡಿ, ಸುತ್ತ ದೇವಸ್ಥಾನಕ್ಕೆ ಒಂದೊಂದು ಗೋಪುರ. ಇದು ನೋಡ್ರಿ, ನೈನ್ ಎಂಟ್ರೆನ್ಸ್ ಅಲ್ಲಿ ಹೇಳಿದ್ರಿ 360 ಡಿಗ್ರಿಯಲ್ಲಿ ತಿರುಗ್ತಕ್ಕಂತ ಹರಿವಾಣ ನೋಡ್ರಿ, ಶಿವನ ಹರಿವಾಣ. ನಮ್ ಶ್ರೀಮಂತರ ತಿರ್ಸಕ್ಕೆ ಬರ್ತಾ ಇಲ್ಲ. ತಿರ್ಸಕ್ಕೆ ಆ ಕಡೆಯಿಂದ ಈ ಕಡೆಯಿಂದ ಅಷ್ಟೇ. ಇದನ್ನ ಯಾಕೆ ಮಾಡ್ಯಾರ ಅಂತಂದ್ರ ಇಲ್ಲೇನ್ ಕೋಟಿ ಲಿಂಗ ಅದಾವಲ್ರಿ, ಪ್ರತಿಯೊಂದು ಲಿಂಗಕ್ಕೂ ಹೋಗಿ ನೈವೇದ್ಯ ಇಡಕ್ ಆಗಲ್ಲ ಅನ್ನೋ ದೃಷ್ಟಿಲಿಂದ ಈಗ ಅದನ್ನ ಅಭಿಷೇಕ ಮಾಡ್ಬೇಕಾದ್ರೆ, ನೈವೇದ್ಯ ಇಡ್ಬೇಕಾದ್ರೆ ಈ ಶಿವಲಿಂಗದ ಮೇಲೆ ಹಾಕಿ ಇಲ್ಲಿ ನೀರ್ ಹಾಕಿ ಇದನ್ನ ರೌಂಡ್ ಆಗಿ ತಿರ್ಸಿದ್ರ ಇಲ್ಲಿರ್ತಕ್ಕಂತ ಎಲ್ಲಾ ಕೋಟಿ ಲಿಂಗಗಳಿಗೂ ಅಭಿಷೇಕ ಆಗಿರ್ಬೋದು, ನೈವೇದ್ಯ ಆಗಿರ್ಬೋದು ಸಮರ್ಪಣೆ ಆಗುತ್ತ ಅಂತೇಳಿ ಈ ತರ ಮಾಡ್ಯಾರ ನೋಡ್ರಿ. ಎಷ್ಟು ಅದ್ಭುತ ನೋಡ್ರಿ. ಈಗನು 11ನೇ ಶತಮಾನದಾಗ ಮಾಡಿದ್ ಈಗನು ಈ ಸಲ ತಿರುಗ್ತದಂದ್ರ ಅದ್ಭುತ ನೋಡ್ರಿ. ಎಷ್ಟು ಈಸಿ ಆಗಿ ತಿರುಗುತ್ತೆ ನೋಡ್ರಿ. ಈಗ ನೋಡ್ಕೊಂಡ್ಬಿಟ್ರಿ, ಮುಂದೆ ಸಿಗ್ತಲ್ಲ ಗೊತ್ತಿಲ್ಲ. ಸಿಗತ್ರಿ. 11ನೇ ಶತಮಾನದ ಎಷ್ಟು ವರ್ಷ ಕಾಯ್ದಿಟ್ಕೊಂಡ್ರ ಅಂದ್ರೆ ಹೆಂಗ್ ಸಿಗಲ್ಲ ನೋಡ್ರಿ.
ನೀವು ಯಾರಾದ್ರೂ ಬಂದಿದ್ರೆ ಕಮೆಂಟ್ ಮಾಡಿ ಈ ದೇವಸ್ಥಾನದ ಬಗ್ಗೆ. ಸಾಕ್ ಬಿಡಮ್ಮ ಸರಿ ಮತ್ತೆ. ನೋಡಿ ಬಾ ಶಿವ. ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ಕಲ್ಲಿನ ಕೋಳಿ ಚಿತ್ರ ಅದ್ ನೋಡ್ರಿ. ಕಲ್ಲಿನ ಕೋಳಿನ ಚೂರಿ ಅಂದ್ರೆ ಮುಸ್ಲಿಮ್ಸ್ ಬಂದು ಇಲ್ಲಿ ಇಲ್ಲಿ ಕತ್ತಿ ಹಿಡ್ದಿರೋ ಚಿತ್ರ ಅದ್ ನೋಡ್ರಿ, ತೋರಿಸಿ. ಕಲ್ಲಿನ ಕೋಳಿನ ಇವರು ಮುಸ್ಲಿಮ್ಸ್ ಬಂದು ಚೂರಿ ಹಾಕಿದ್ರೆ ಇಲ್ಲಿ ಐತಿ ನೋಡ್ರಿ. ಇದು ಕಲ್ಲಿನ ಕೋಳಿ, ಇವ್ ಮುಸ್ಲಿಮು, ಇದು ಕತ್ತಿ ಹಿಡ್ದಾರ. ಕಲ್ಲಿನ ಕೋಳಿ ಕೂಗಿದಾಗ ಇವ್ರು ಚೂರಿ ಹಾಕಿದ್ರೆ ಜಗತ್ತು ಪ್ರಳಯ ಆಗುತ್ತೆ ಅನ್ನೋದು ಒಂದ್ ನಂಬಿಕೆ. ಅದನ್ನ ಇಲ್ಲಿ ಚಿತ್ರಿಸಲಾಗ್ಯದ ನೋಡ್ರಿ. ಅದೇ ತರ ಇಲ್ಲಿ ಆಂಜನೇಯ, ಕೆಲವರು ಪ್ರಾಣಿ ಚಿತ್ರಗಳದಾವ. ಆ ಕಡೆ ನಾಗರಹೆಡೆ, ಈ ಕಡೆ ನೋಡ್ರಿ ಆನೆ, ನೋಡ್ರಿ ಈ ಕಡೆ ಆನೆ, ಕುದುರೆ ಚಿತ್ರ, ಸಣ್ಣ ಕುದುರೆಗಳು. ಇದು ನೋಡ್ರಿ ಚತುರ್ಮುಖ ನಂದಿ ವಿಗ್ರಹ ನೋಡ್ರಿ. ಇಲ್ಲಿ ಯಾಕೆ ಚತುರ್ಮುಖ ನಂದಿ ವಿಗ್ರಹನ ಯಾಕೆ ಸ್ಥಾಪನೆ ಮಾಡ್ಯಾರ ಅಂತಂದ್ರ, ಇಲ್ಲಿರ್ತಕ್ಕಂತ ಎಲ್ಲಾ ಕೋಟಿ ಲಿಂಗಗಳಿಗೂ ಈ 4 ದಿಕ್ಕುಗಳಲ್ಲಿ ಒಂದು ನಂದಿನ ವಿಗ್ರಹ ಸ್ಥಾಪನೆ ಮಾಡಿದ್ರೆ, ಅಂದ್ರೆ ಶಿವಲಿಂಗನ ಮುಂದೆ ನಂದಿ ಇರುವುದು ವಾಡಿಕೆ ಅಲ್ರಿ. ಒಂದೊಂದು ಶಿವಲಿಂಗನ ಮುಂದೆ ಒಂದೊಂದು ನಂದಿನ ಸ್ಥಾಪನೆ ಮಾಡಕ್ ಆಗಲ್ಲ ಅನ್ನೋ ಉದ್ದೇಶದಿಂದ ಕೋಟಿ ಲಿಂಗಕ್ಕೂ ಸಹ ಈ ತರ ಚತುರ್ಮುಖದ ನಂದಿನ ಸ್ಥಾಪನೆ ಮಾಡ್ಯಾರ ನೋಡ್ರಿ. ಇದು ವಿಶೇಷ ನೋಡ್ರಿ, ಯಾವ ದೇವಸ್ಥಾನದಾಗೂ ಇಲ್ಲ ಈ ತರ. ಅಲ್ಲಿ ನೋಡ್ರಿ ಕಲ್ಲಿನ ಆನೆ ಅದ, ಆ ಕಡೆ ನಾಗರಹೆಡೆ, ಈ ಕಡೆ ಒಂದು ಕಲ್ಲಿನ ಆನೆ ಅದ. ಎಷ್ಟು ಅದ್ಭುತ ದೇವಸ್ಥಾನ ನೋಡ್ರಿ. ಇದು ವೀರಭದ್ರೇಶ್ವರ. ಇಲ್ಲಿನೂ ಸಹ ಇನ್ನೊಂದು ಶಾಸನ ಅದ ನೋಡ್ರಿ. ಟೋಟಲ್ 3 ಶಾಸನಗಳು ಸಿಕ್ಕು ನಮ್ಗೆ. ಈಗ ಕೆಳಗದ ನೋಡ್ರಿ, ನಾಗಲಿಂಗೇಶ್ವರನು ಕೆಳಗದ ನೋಡ್ರಿ ಶಾಸನ. ಇವೆರಡು ವೀರಗಲ್ಲುಗಳು ನೋಡ್ರಿ. ಇಲ್ಲಿ ಸೂರ್ಯ ಚಂದ್ರ ಚಿತ್ರ ಅದ ನೋಡ್ರಿ. ವೀರಗಲ್ಲಿನಲ್ಲಿ ಸೂರ್ಯ, ಚಂದ್ರ, ಈಶ್ವರ, ಕುದುರೆ, ಆಮೇಲೆ ರಾಜರು ಯುದ್ಧ ಮಾಡ್ತಕ್ಕಂತ ಭಂಗಿ ಎಲ್ಲಾ ಐತ್ ನೋಡ್ರಿ. ಇಲ್ಲಿ ಆಕಳು ಕರುವಿಗೆ ಹಾಲು ಕುಡಿಸ್ತಕ್ಕಂತ ಚಿತ್ರ. ಇದೊಂದು ವೀರಗಲ್ಲು, ಇಲ್ಲೊಂದು ವೀರಗಲ್ಲು ಅದ ನೋಡ್ರಿ. ಇಲ್ಲೊಂದು ವೀರಗಲ್ಲು ಅದ ನೋಡ್ರಿ. ಅದ್ಭುತವಾದಂತ ದೇವಸ್ಥಾನ ನೋಡ್ರಿ. ಇಷ್ಟು ವಂಡರ್ ಅದಂತ ಅನ್ಕೊಂಡಿರ್ಲಿಲ್ಲ ನಾನು. ನೀವು ಒಂದ್ಸಲ ಬಂದು ಭೇಟಿ ಕೊಡ್ರಿ. ಇಲ್ಲಿ ಒಂದೇ ಅಲ್ರಿ, ಹಲವಾರು ದೇವಾಲಯಗಳು ಅದಾವ ನೋಡ್ರಿ. ಇಲ್ಲಿ ಈಶ್ವರ ಗಂಗೆಯನ್ನು ತೊಡೆ ಮೇಲೆ ಕುಣಿಸ್ಕೊಂಡು, ಇದು ಉಗ್ರ ನರಸಿಂಹ, ಲಕ್ಷ್ಮೀ ನರಸಿಂಹ ನೋಡ್ರಿ, ಲಕ್ಷ್ಮೀ ಸಮೇತ. ವೆಂಕಟೇಶ್ವರ ಕಡೆ, ಆ ಕಡೆ ವೆಂಕಟೇಶ್ವರ ನೋಡ್ರಿ. ವೆಂಕಟೇಶ್ವರ ಎಲ್ಲ ದೇವ್ರು ಒಂದೇ ತರ ಸಿಗ್ತಾರೆ ನಿಮ್ಗೆ. ವೆಂಕಟೇಶ್ವರ ದೇವಸ್ಥಾನ ನೋಡಿ. ಸುತ್ತ ಇಲ್ಲೊಂದು ಬಾವಿ ಇದೆ. ಬಾವಿ ನೋಡಿ. ಬಾವಿ ಇದು ನೋಡ್ರಿ, 7 ಬಾವಿ ಅಂತ ಆಲ್ರೆಡಿ 1, 2, ಅಲ್ಲೊಂದು 3. ಅಮೃತ ಕುಂಡದ ಬಾವಿ ನೋಡ್ರಿ ಇದು. ಇಲ್ಲಿ ನೋಡ್ರಿ ನಕ್ಷತ್ರ ಆಕಾರದಲ್ಲಿ ಶಿವಲಿಂಗ. ಕಲ್ಲು ಐತಿ ನೋಡ್ರಿ. ಇದೊಂಥರ ಶಿಲೆ ನೋಡ್ರಿ, ಆನೆ ಮೇಲೆ ಕಲ್ಲು. ಇದು ಒಂದೇ ಲಿಂಗದಲ್ಲಿ ಸಣ್ಣ ಸಣ್ಣ ರುದ್ರಾಕ್ಷಿ ತರ ಹಲವಾರು ಲಿಂಗಗಳು ನೋಡ್ರಿ. ಇದು 501 ಲಿಂಗಗಳನ್ನು ಒಳಗೊಂಡಿರ್ತಕ್ಕಂತ ಒಂದೇ ಲಿಂಗ ನೋಡ್ರಿ. ಸುತ್ತ ಸಣ್ಣ ಸಣ್ಣ ಲಿಂಗಗಳು 501 ಲಿಂಗ ಒಂದ್ರಲ್ಲೇ ಇದೆ ನೋಡ್ರಿ. ನೋಡ್ರಿ ಶ್ರೀ ಹಂಪಿ ಪಂಪಾಪತಿ ದೇವಸ್ಥಾನ. ಹಂಪಿ ಪಂಪಾಪತಿ ದೇವಸ್ಥಾನ ನೋಡ್ರಿ. ಇದು ಎಲ್ಲ ದೇವಸ್ಥಾನ ಕಾಣಬಹುದು. ಸಲ್ಲಾಪುರ ಸಿದ್ದರಾಮೇಶ್ವರ, ಸಲ್ಲಾಪುರ ಸಿದ್ದರಾಮೇಶ್ವರ ನೋಡ್ರಿ. ಸಲ್ಲಾಪುರ ಸಿದ್ದರಾಮೇಶ್ವರ ಎಲ್ಲಾ ದೇವರ ವಿಗ್ರಹಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಯಾರ ನೋಡ್ರಿ. ನೋಡ್ರಿ ನಮ್ಮ ಶ್ರೀಮಂತರು. ಇಲ್ಲಿನೂ ಸಹ ಒಂದು ಚತುರ್ಮುಖ ನಂದಿ ವಿಗ್ರಹ ಆದ್ ನೋಡ್ರಿ. ಆದ್ರೆ ನಿಧಿಗಳ ಇದನ್ನ ಸ್ವಲ್ಪ ಭಗ್ನಗೊಳಿಸ್ಯಾರ. ಸ್ವಲ್ಪ ಇದನ್ನು ಸ್ವಲ್ಪ ಇಲ್ಲ ಪಂಚಮುಖಿ ಇಲ್ಲ, ಎಲ್ಲ ಮುಖ ಹಿಡಿದಂಗ ಆಗಲ್ಲ ಪೂರ. ಇದನ್ನ ತಿರುಗಿಸೋದು ಇಲ್ಲ ಇಲ್ಲಿದ. ಇಷ್ಟಿದೆ. ಇದು ಕಾಳಕಾಳೇಶ್ವರ ನೋಡ್ರಿ. ಶ್ರೀ ಕಾಳಕಾಳೇಶ್ವರ ಕೃಪಾ ಇಲ್ಲಿದೆ ನೋಡ್ರಿ. ಕಾಳಕಾಳೇಶ್ವರ ನೋಡ್ರಿ. ನೋಡ್ರಿ ಈ ತರ ಎಲ್ಲ ಬಗ್ಗೆ ಹೋಗ್ಬೇಕು. ಇಲ್ಲಿ ಅದು ಅದಲ್ಲ ಸೇಮ್. ಅದೇ ಈ ಕಡೆ ಬಾಬಾ
ಮೂರ್ ಕಾಲಿನ ಮಂಚ ಕಡೆ ಗೋಪುರ. ಹಾ ನೋಡ್ರಿ ಹೊರ ದೇವಸ್ಥಾನ ದ್ರಾವಿಡ ಶೈಲಿಯಲ್ಲಿರ್ತಕ್ಕಂಥ ಗೋಪುರ. ಇದೆ ನೋಡ್ರಿ, ಅಲ್ಲಿ ನೋಡ್ರಿ ಇಲ್ಲೊಂದ್ ಶಿಲೆ ಐತಲ್ಪ ಮೇಲೆ. ಅದೇ ನಾನ್ ನೋಡಕ್ಕೆ ನೋಡ್ರಿ 3 ಕಾಲಿನ ಮಂಚ. ಐತ್ರಿ ಇಲ್ಲಿ ಕತ್ತಲಲ್ಲಿ. ಇದೇ ನೋಡ್ರಿ 3 ಕಾಲಿನ ಮಂಚ ಇರ್ತಕ್ಕಂಥ ದೇವಸ್ಥಾನದ ಒಂದು ಅದ್ಭುತ ರಹಸ್ಯ ನೋಡ್ರಿ. ಇದು 3 ಕಾಲದ ನೋಡ್ರಿ. ಇಲ್ಲಿ ನೋಡ್ರಿ ಕೆಳಗ ಕಲ್ಲಿನ ಆನೆಗಳದಾವ್ರಿ. ಇಲ್ಲಿ ಬರ್ರಿ, ಕೆಳಗ ಕಲ್ಲಿನ ಆನೆ ಇದಾವ್ರಿ. ಅದ್ರ ಮೇಲೆ ಕಮ್ಮ, ಅದ್ರ ಮೇಲೆ ಮಂಚ ನೋಡ್ರಿ. 3 ಕಾಲದ ನೋಡ್ರಿ ಈ ಮಂಚಕ್ಕ. ಈ ಮಂಚದ ಮೇಲೆ 7 ಎರಡಿ ಸರ್ಪ ಬಂದು ರಾತ್ರಿ ಮಲ್ಕೊಂತಾಗ ಅನ್ನೋದು ಇಲ್ಲಿನ ಜನರ ನಂಬಿಕೆ ನೋಡ್ರಿ. ಹಗಲೆಲ್ಲ ಅಂದ್ರೆ ಅದು ಹಂಪಿ ಒಳಗ್ ಇರುತ್ತನ್ರಿ. ಹಗಲು ಹಂಪಿಯ ವಾಸ, ರಾತ್ರಿ ಪುರದ ವಾಸ ಅಂತ ಹೇಳ್ತಾರ್ರಿ. ಅಂದ್ರೆ ರಾತ್ರಿ ಈಗ್ಲೂ ಬಂದು 7 ಅಡಿ ಸರ್ಪ ಮಲ್ಕೊಂತದ ಅನ್ನೋದು ಇಲ್ಲಿ ಗ್ರಾಮಸ್ಥರ ಒಂದು ನಂಬಿಕೆ ನೋಡ್ರಿ. ಆಗಿನ ಕಾಲದಾಗ ಏನೋ ಈ ಮಂಚದ ಮೇಲೆ ಹೂವ ಆಮೇಲೆ ಅಕ್ಕಿ ಹಿಂಗೇನೋ ಹಾಕ್ತಿದ್ರಂತ, ಪರೀಕ್ಷೆ ಮಾಡ್ಬೇಕು ಅಂತ. ಅದ್ರಲ್ಲೆಲ್ಲ ನಾಗಸರ್ಪದ ಹೆಜ್ಜೆಗಳು ಕಾಣಿಸ್ತಿದ್ವಂತ. ಆಮೇಲೆ ಇನ್ನೊಂದು ಏನಂದ್ರೆ, ಈ ಒಂದು ಮಂಚದ ಕೆಳಗ್ಲಿಂದ ಡೈರೆಕ್ಟ್ ಆಗಿ ಹಂಪಿಗೆ ಒಂದು ಸುರಂಗ ಮಾರ್ಗ ಅದ ಅಂತ ಹೇಳ್ತಾರೆ ನೋಡ್ರಿ. ಮೂರ್ ಕಾಲ್ ಮನ್ಸರ್ ಸರ್ಪ ಬರ್ತಂತ ಹೇಳ್ತಾರೆ. ಈಗನ ಬರ್ತಾನಮ್ಮ ಅಂದ್ರೆ ನೋಡಿಲ್ಲ, ಬರ್ತಂತ ಹೇಳ್ತಾರ. ಎಷ್ಟೊತ್ತನೇ ಬರ್ತಂದ್ರೆ ಎಷ್ಟೊತ್ತನೇ ಬರ್ತಾನ, ಯಾರು ನೋಡಿಲ್ಲ. ಆದ್ರ ಮೊದ್ಲಿಂದ ಇದು ನಂಬಿಕೆ ಆದಿದೆ, ಇದ್ರ ಮೇಲೆ ಬಂದ್ ಮಲ್ಕೊಂತಾನ ನೋಡ್ರಿ. ಈಗ ಇದನ್ನ 501 ಲಿಂಗ ಇರ್ತಕ್ಕಂಥದ್ ನೋಡ್ರಿ. ಇದನ್ನ ನೋಡ್ರಿ ವಿಭಿನ್ನ ಶೈಲಿ ಅದ ನೋಡ್ರಿ, ಶೇಪ್ ಚೇಂಜ್ ಅದ ನೋಡ್ರಿ. ಇದನ್ನು ಸಹ ನೋಡ್ರಿ ಅದೆಲ್ಲ ಸುತ್ತ ಇದೆ. ಕೋಟಿ ಲಿಂಗ ನಿಜವಾಗ್ಲೂ ಅದಾವ ನೋಡ್ರಿ. ಇಲ್ಲೇ ಅಂತೂ ನಮಗಂತೂ ನೋಡಿ ಬಹಳ ಖುಷಿ ಆಯ್ತು. ನೀವು ಒಂದ್ಸಲ ಬರ್ರಿ ಎಲ್ಲಾರು. ನೋಡ್ರಿ ಎಷ್ಟು ಲಿಂಗಗಳು. ಅದ್ಭುತ ದೇವಸ್ಥಾನ ನೋಡ್ರಿ. ಇದೊಂದು ಪುರಾತನ ದೇವಸ್ಥಾನ, ಆದ್ರೆ ಬಾಗಿ ಬರ್ಬೇಕು. ಬಹಳ ಚಿಕ್ಕದಾಗಿರ್ತಕ್ಕಂತ ಡೋರುಗಳದಾವ. ಯಾಕಂದ್ರೆ ದೇವ್ರಿಗೆ ಯಾವಾಗ್ಲೂ ತಗ್ಗಿ ಬಗ್ಗಿ ನಡಿಬೇಕನ್ನೋ ದೃಷ್ಟಿಯಿಂದ ಆಗಿನ ಕಾಲದಾಗ ಎಂತ ರಾಜ ಮಹಾರಾಜರು ಬಂದ್ರು ಈ ದೇವಸ್ಥಾನಕ್ಕೆ ಇಷ್ಟೇ ಬಾಗಿ ಬರ್ಬೇಕಿತ್ತೇನೋ. ಎಷ್ಟು ಅದ್ಭುತ ದೇವಾಲಯಗಳು ನೋಡಿ ಕ್ಷಿತ. ಕಡೆ ತೋರಿಸ್ತೀನಿ ಬರೀ ಫುಲ್ಲು ನೋಡಿ. ನಮ್ಮ ಶ್ರೀಮಂತರು ಹೋಗ್ತಾ ಇದ್ದಾರೆ ನೋಡಿ, ಅಷ್ಟಿದೆ. ಮತ್ತೆ ಈ ಕಡೆ ತೋರಿಸ್ತೀನಿ ನೆಕ್ಸ್ಟ್. ನೋಡ್ರಿ ಅಪ್ಪ ದೇವ್ರೆ, ಎಲ್ಲ ದೇವಸ್ಥಾನ ಕಾಣ್ಬೋದು ನೋಡಿ. ಎಷ್ಟೆಷ್ಟು ಚಿಕ್ಕದಿದೆ ಗರ್ಭಗುಡಿ ನೋಡ್ರಿ. ಎಲ್ಲ ಇನ್ನ ಒಂದು ಅರಿವಾಣ ತರ ಅದ ನೋಡ್ರಿ, ಪಾಣಿವಾಟಿ. ಅಂದ್ರೆ ಇವು ಇಂಥವ್ 3 ಅರಿವಾಣಗಳು ಅದಾವಂತ್ರಿ. ಒಂದೊಂದ್ ಯುಗಕ್ಕೆ ಒಂದೊಂದ್ ಅರಿವಾಣ ಯುಗ ಅಂತ ಹೇಳ್ತಾರೆ. ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಪ್ರತಿಯೊಂದು ಇಲ್ಲಿ ನೋಡ್ರಿ ಗೋಪುರ ಸಾಲು ಸಾಲು ಲಿಂಗಗಳು ನೋಡ್ರಿ. ಮತ್ತೆ ಇಲ್ಲಿಗ ಇಲ್ಲ ತೋರಿಸ್ತೇನೆ. ಸಾಲು ಸಾಲು ಲಿಂಗಗಳು, ಕೋಟಿಲಿಂಗ ದರ್ಶನ ಇಲ್ಲಿ ನೋಡ್ಬಾರ. ಈಗ ಇನ್ನೊಂದು ಸಾಲ್ರಿ, ಮತ್ತೆ ಸಣ್ಣ ಸಣ್ಣ ನೋಡಿ. ಕೋಟಿಲಿಂಗ ನಿಜವಾಗ್ಲೂ ಇರ್ತಕ್ಕಂಥದ್ದು. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಸಾಲು. ಇಲ್ಲಿ ನೋಡ್ರಿ, ಇಲ್ಲಿ ಚಿಕ್ಕ ಚಿಕ್ಕ ಲಿಂಗಗಳು ಇದೇ ತರ ಫುಲ್ ಲೈನ್ ಐತ್ರಿ. ಇದೊಂದು ಕಂಬದ ಮಧ್ಯೆ ಇದೇ ತರ ಇಲ್ಲೇನಿದೆ ಅಲ್ಲ, ಇಲ್ಲಿ ಇದೇ ತರ ನೋಡ್ರಿ. ಅಲ್ಲಿ ಇಲ್ಲಿ ಒಂದ್ ಬಾವಿ ಅದ ನೋಡ್ರಿ. ಈಗ ತೋರಿಸ್ತೀನಿ ನೋಡ್ರಿ. ಬಾವಿ ಇರ್ತಕ್ಕಂಥದ್ದು ಬಾವಿ 7 ಬಾವಿ. ಈಗ ನಮಗ್ ಟೋಟಲ್ 4 ಬಾವಿ ಐತ್ ನೋಡ್ರಿ. ನಾವು ನೋಡಕತ್ತು 7 ಬಾವಿ, 7 ದೇವಾಲಯಗಳು. ಅಂದ್ರೆ ಇಲ್ಲಿ 7 ಬಾವಿ ನಮ್ಗ್ ಸಿಗ್ಲಿಲ್ಲ. ಈಗ 4 ಬಾವಿ ನೋಡಿದ್ವಿ ನಾವು. 7 ಬಾವಿ ನೋಡಿದಾರ ಯಾರು ಇಲ್ಲ ಅಂತ, ಬಟ್ 7 ಬಾವಿ ಅದಾವಂತ ಹೇಳ್ತಾರ ನೋಡ್ರಿ. ಇಲ್ಲಿನೂ ಸಹ ಲಿಂಗಗಳು ಸಣ್ಣ ಚಿಕ್ಕ ಚಿಕ್ಕ ಇಷ್ಟು ಬರ್ಬೇಕು ನೋಡ್ರಿ. ಇಲ್ಲಿಗ ಇಷ್ಟೇ ಐತ್ ನೋಡ್ರಿ. ಕುಂತ ಹಿಂಗ್ ಬಗ್ಗಿ ಹಿಂಗ್ ಬರ್ಬೇಕು. ಇಲ್ಲಿ ನೋಡ್ರಿ ಶಿವಲಿಂಗಗಳು ಎಷ್ಟು ಚೆನ್ನಾಗ್ ಅದಾವ ನೋಡ್ರಿ. ಈಗ ಸುತ್ತ ಸಣ್ಣ ಸಣ್ಣ ಲಿಂಗಗಳು ಅದಾವ ನೋಡ್ರಿ. ಇಲ್ಲಿ ಬರ್ರಿ ನೋಡ್ರಿ ಎಷ್ಟು ಚೆನ್ನಾಗ್ ಅದಾವ ನೋಡ್ರಿ. ಈಗ ಮ್ಯಾಲೆ ನೋಡ್ರಿ ಲಿಂಗಗಳು, ಕೋಟಿಲಿಂಗ ನಿಜವಾಗ್ಲೂ ಇದೆ ನೋಡ್ರಿ. ಬರ್ರಿ ತಿಳ್ಕೊಂಡ್ಬಿಡ. ಸಹಸ್ರಲಿಂಗ ನೋಡ್ರಿ, 1,000 ಲಿಂಗನ್ನು ಒಳಗೊಂಡಿರ್ತಕ್ಕಂತ ಒಂದೇ ಒಂದು ಶಿವಲಿಂಗ ನೋಡ್ರಿ. ಎಷ್ಟು ನೈಸ್ ಮಾಡ್ಯಾರ ನೋಡ್ರಿ. ರುದ್ರಾಕ್ಷಿ ಆಕಾರದಾಗ ಎಲ್ಲಾ ಲಿಂಗಗಳು.
ಓಂ ಶಿವ 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 ಶಿವ. ಇಲ್ಲೇನು ಸಹ ಅದೇ ತರ ನೋಡಿದ ಮತ್ತೆ ಒಂದು ಸಹಸ್ರಲಿಂಗ. ಅದಕ್ಕೆ ಕೋಟಿಲಿಂಗೇಶ್ವರ ಅಂತ ನೋಡ್ರಿ. ಮತ್ತೆ ಹಾಗೆ ಬರ್ಬೇಕು ನೋಡ್ರಿ. ತುಂಬಾ ಹೆಂಗಿದೆ ಫುಲ್ ಕಂಜೆಸ್ಟೆಡ್ ಅದ ನೋಡ್ರಿ ಪ್ಲೇಸ್. ಪಂಚಲಿಂಗೇಶ್ವರ. ಇಲ್ಲಿ ನೋಡ್ರಿ ವೀಕ್ಷಕರೇ, ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ಇದು ಹೇಳಿದ್ವಲ್ಲ ನಾವು 11ನೇ ಶತಮಾನದಲ್ಲಿ ನಿರ್ಮಾಣ ಆಗಿರ್ತಕ್ಕಂತ ಒಂದು ದೇವಸ್ಥಾನ. ಮತ್ತೆ 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಡಳಿತದ ಕಾಲದಲ್ಲಿ ಆ ರಾಜರು ಈ ದೇವಸ್ಥಾನವನ್ನು ಮತ್ತೆ ಜೀರ್ಣೋದ್ಧಾರ ಮಾಡ್ಯಾರ. ಹಂಗಾಗಿ ಕೆಲವೊಂದು ಲಿಂಗಗಳು ವಿಭಿನ್ನ ಆಗಿವೆ. ಅಂದ್ರೆ ಬೇರೆ ಬೇರೆ ರಾಜರು ಬೇರೆ ಬೇರೆ ಲಿಂಗಗಳನ್ನ ಸ್ಥಾಪನೆ ಮಾಡಿದ್ರಲಿಂದ ಕೆಲವೊಂದು ಲಿಂಗಗಳು ವಿಭಿನ್ನವಾಗಿ ನಾವು ನೋಡಕ್ ಸಿಗ್ತಾವ. ಈ ದೇವಸ್ಥಾನದಲ್ಲಿ ಇರ್ತಕ್ಕಂತ ಇನ್ನೊಂದು ಅದ್ಭುತ ಅಂದ್ರೆ, ಇದೇನ ಐತಲ್ರಿ, ಇದ್ರ ಮೇಲೆ ಈ ಕಂಬ ಅವಾಗ ಅಂದ್ರೆ ನೆಟ್ಟಿಗೆ ನಿಂದ್ರಿಸಿದ್ರು. ಇವಾಗ ಇದನ್ನ ಅಡ್ಡ ಹಾಕ್ಯಾರ ಏನೋ ಪ್ರಾಬ್ಲಮ್ ಆಗಿ. ಇದೇನ್ ಮುಳ್ಳು ಅದ ನೋಡ್ರಿ, ಇದು ಗಡಿಯಾರ ನೋಡ್ರಿ ಆಗಿನ ಕಾಲದ. ಅಂದ್ರೆ ನಮ್ಗೇನ್ ಈಗ ಸ್ಮಾರ್ಟ್ ವಾಚ್ ಆಮೇಲೆ ಗೋಡೆಯಲ್ಲಿ ನೇತಾಕ್ತಕ್ಕಂತ ವಾಚ್ ಅವಾಗ ಏನು ಇರ್ಲಿಲ್ಲ. ಆಗಿನ ಕಾಲದ ಗಡಿಯಾರ ಅಂತಾನೆ ಹೇಳ್ಬೋದು. ಈ ಕಂಬಕ್ಕೆ ಇರ್ತಕ್ಕಂತ ಈ ಮುಳ್ಳು ಇದೇನ್ ನೆಟ್ಟಗಿರುತ್ತಲ್ರಿ, ಯಾವ ಕಡೆ ಒಂದ್ ನೆರಳು ಬಿದ್ದಿರುತ್ತಲ್ರಿ, ಅದರದ ಆಧಾರದ ಮೇಲೆ ಟೈಮಿಂಗ್ ನ ಅವಾಗ ಹೇಳ್ತಿದ್ರ ನೋಡ್ರಿ. ಅವಾಗೆಲ್ಲ ವಾಚ್ ಎಲ್ಲ ಇರ್ಲಿಲ್ಲ. ಈ ಗಡಿಯಾರದ ಮುಳ್ಳಿನ ನೆರಳು ಯಾವ ಕಡೆ ಬೀಳ್ತದಂದ್ರ ಅವಾಗ ಅವರು ಟೈಮ್ ಅನ್ನ ಅಂದಾಜ್ ಹಾಕಿ ಹೇಳ್ತಿದ್ರಂತ. ಆಗಿನ ಕಾಲದ ಗಡಿಯಾರ ನೋಡ್ರಿ ಇದು. ನೋಡ್ರಿ ಅದ್ಭುತ ಆಗ್ಯದ ನೋಡ್ರಿ, ಕಲ್ಲಿನ ಕಂಬ. ನೋಡ್ರಿ ಈ ಮುಳ್ಳು ಅಂದ್ರೆ ಈ ಕಂಬದ ಮುಳ್ಳು ಯಾವ ಕಡೆ ನೆರಳು ಬೀಳ್ತದ ಆ ಕಡೆ ಟೈಮ್ ಫಸ್ಟ್ ಇರತಕ್ಕಂಥದ್ದೆಲ್ಲ ಹಳೆಯ ಸಂಸ್ಕೃತಿನೇ ಈಗ ಹೊಸದಾಗಿ ಮಾಡ್ಕೊಟ್ಟು ಅಷ್ಟೇ ನೋಡು ವ್ಯತ್ಯಾಸ. ಮತ್ತೆ ಏನಿಲ್ಲ, ಎಲ್ಲ ಹಳೇದು ಮಾಡಿದ್ದೆ ಇವ್ರು ಮಾಡಕತ್ತಾರ ಈಗ ಅಷ್ಟೇ. ಆದ್ರೆ ನಾವ್ ಅದಕ್ಕೊಂದ್ ಸ್ವಲ್ಪ ಎಲೆಕ್ಟ್ರಿಕಲ್ ಟಚ್ ಕೊಟ್ಟು ಏನೋ ಒಂದ್ ಬ್ಯಾಟ್ರಿ ಶೆಲ್ ಹಾಕಿ ನಾವು ಚಲಾವಣೆಗೆ ತಂದ್ವಿ. ಅವ್ರು ಹಾಗೆ ಬರೀ ಕಲ್ಲಿಲಿಂದಾನೇ ಊಹೆ ಮಾಡಿ ಹೇಳ್ತಿದ್ರು, ಎಲ್ಲಾನು ಕೈಲಿಂದ ಕೆತ್ತನೆ ಮಾಡಿದ್ದು. ಎಲ್ಲ ಮಾಡಿದ್ದೆ ಈಗ ಹೆಲಿಕಾಪ್ಟರ್ ಆಗಿರ್ಬೋದು. ಆದ್ರೆ ಅದ್ಭುತ, ಅವ್ರ ತರ ನಮ್ಗೆ ಏನು ಮಾಡಕ್ ಆಗಲ್ಲ. ಎಲ್ಲ ಕಡೆ ಗೋಪುರ ಇದೆ ನೋಡ್ರಿ ದೇವಸ್ಥಾನ. ನೋಡಿ ವೀಕ್ಷಕರೇ, ಈ ದೇವಸ್ಥಾನದಲ್ಲಿ ಕೋಟಿಲಿಂಗನ ನೋಡ್ಕೊಂಡ್ ಬಂದಿವಲ್ಲ ನಾವು. ಒಬ್ರು ಭಕ್ತಾದಿಗಳು ಪುರಾತನ ಕಾಲದಲ್ಲಿ ಒಂದು ಚೀಲ ಅವರೆಕಾಳನ್ನು ನೈವೇದ್ಯ ಮಾಡ್ಬೇಕು ಅಂತಂದ್ರೆ ಒಂದೊಂದ್ ಲಿಂಗಕ್ಕೆ ಒಂದೊಂದು ಅವರೆಕಾಳು ಇಟ್ರು ಒಂದು ಲಿಂಗಕ್ಕೆ ಕಡಿಮೆ ಆಗುತ್ತಾ, ನೈವೇದ್ಯ ಕಡಿಮೆ ಬೀಳುತ್ತಾ. ಹಂಗಾಗಿ ಆ ಲಿಂಗ ಏನಾಗುತ್ತಾ ಸೆಟ್ಕೊಂಡು ಊರ್ ಹೊರಗ್ ಹೋಗಿ ಕುಂತದಂತ್ರಿ. ಈಗನು ಈ ದೇವಸ್ಥಾನದಾಗ್ಲಿಲ್ಲ, ಊರ್ ಹೊರಗ ಒಂದು ಲಿಂಗ ಮಾತ್ರ ಊರ್ ಹೊರಗದ. ಹಂಗಾಗಿ ಈಗನು ಸಹ ಭಕ್ತರು ಈ ಊರಿನವರು ಸೆಟ್ಕೊಂಡ್ ಲಿಂಗ ಅಂತ ಈಗನು ಪೂಜಿಸಲ್ಪಡ್ತಾರ ಆ ದೇವಸ್ಥಾನಕ್ಕ. ಅದು ಬೇರೆ ಕಡೆ ಅದ ದೇವಸ್ಥಾನಕ್ಕೆ ತೋರಿಸ್ತೀನಿ. ಈ ದೇವಸ್ಥಾನ ಲೊಕೇಟ್ ಆಗಿರೋದು ನೋಡ್ರಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಪುರ ಎನ್ನುವ ಗ್ರಾಮದಲ್ಲಿ ನೋಡ್ರಿ. ಕುಷ್ಟಗಿಲಿಂದ ಸುಮಾರು ಒಂದು 28 ಕಿಲೋಮೀಟರ್ ಅದಲ್ರಿ. 28 ಕಿಲೋಮೀಟರ್ ಅದ ನೋಡ್ರಿ ಕುಷ್ಟಗಿಲಿಂದ. ಬರ್ರಿ ನೀವುನು ಸಹ ಬಂದು ಒಂದ್ಸಲ ವಿಸಿಟ್ ಮಾಡ್ರಿ. ಪುರಾತನ ದೇವಸ್ಥಾನ, ಅದ್ಭುತ ದೇವಸ್ಥಾನ ನೋಡ್ರಿ. ಒಂದು 4 ಶಿಲಾ ಶಾಸನಗಳು ಸಿಗ್ತಾವ. ಟೋಟಲ್ 7 ಬಾವಿಗಳದಾವಂತ. ನಮಗ್ ನೋಡಕ್ ಮಾತ್ರ 4 ಬಾವಿಗಳು ಸಿಕ್ಕುವು. ಸಹಸ್ರ ಲಿಂಗಗಳು, ಕೋಟಿ ಲಿಂಗಗಳ ಅದಾವ. ಆ ಕೋಟಿ ಲಿಂಗಗಳನ್ನ ನೋಡಕ್ಕಂತೂ 2 ಕಣ್ಣು ಸಾಕಾಗಲ್ಲ ನೋಡ್ರಿ. ಒಂದಕ್ಕಿಂತ ಇನ್ನೊಂದು ವಿಭಿನ್ನವಾಗಿರ್ತಕ್ಕಂತ ಲಿಂಗಗಳು ಅದಾವ. ಅತಿ ಪುರಾತನ ದೇವಾಲಯ ನೋಡ್ರಿ. ನೀವು ಸಹ ಬಂದು ಒಂದ್ಸಲ ವಿಸಿಟ್ ಮಾಡ್ರಿ ವೀಕ್ಷಕರೇ. 2 ರೂಟ್ ಇದೆ. ಒಂದು ನೀವು ಸಿಂಧನೂರ್ ಮೇಲಿಂದ ಬರ್ಬೋದು ಅಥವಾ ಗಂಗಾವತಿ ಮೇಲೆ ಆದ್ರೂ ಬರ್ಬೋದು. 2 ರೂಟ್ ಇದೆ. ಬಂದು ನೀವು ಈ ದೇವಸ್ಥಾನವನ್ನು ನೋಡ್ಬೋದು. ಚೆನ್ನಾಗಿದೆ. ಬರ್ರಿ ನಮ್ ಶ್ರೀಮಂತಿ ಅವರು. ಸೂಪರ್ ಅದ ನೋಡ್ರಿ ದೇವಸ್ಥಾನ. ವಂಡರ್ ಅನಿಸ್ತು ನಮ್ಗಂತೂ ನೋಡಿ. ಇಷ್ಟ ಅದ್ಭುತ ಅದಂತ ಅನ್ಕೊಂಡಿರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ಆ ಫೀಲ್ ಗೊತ್ತಾಯ್ತು ಯಾವ ತರ ಅದ ಅಂತ. ನಿಮ್ಗುನು ಸಹ ಅಷ್ಟೇ. ವಿಡಿಯೋದಾಗ ಏನು ಅಂತಂದ್ರೆ ತಿಳ್ಕೊಬೇಕಂದ್ರೆ ದಯವಿಟ್ಟು ಒಂದ್ ಟೈಮ್ ಇಲ್ಲಿ ಬಂದು ವಿಸಿಟ್ ಮಾಡ್ರಿ. ಗೊತ್ತಾಗುತ್ತೆ ಅದ್ರ ಕಷ್ಟ ಏನು. ಗರ್ಭಗುಡಿ ದೇವ್ರು ನೋಡ್ಬೇಕಾದ್ರೆ ಎಷ್ಟು ಕಷ್ಟ ಅಂತ ನಿಮ್ಗೆ ಇಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಗೊತ್ತಾಗುತ್ತೆ. ವಿಸಿಟ್ ಮಾಡಿ. ಯಾಕಂದ್ರೆ ನಾರ್ಮಲ್ ಪ್ಲೇಸ್ ಗಿಂತ ನಾವೇನ್ ಇವಾಗ ಮಾತಾಡಕತ್ತೀವಲ್ರಿ, ಇದ್ರಕ್ಕಿಂತ ಕೆಳಗ್ ಒಂದು 5 ಮೀಟರ್ ಕೆಳಗಿಳಿದ್ರೆ ನಮ್ಗೆ ಸ್ಟೆಪ್ ಸಿಗ್ತಾವ. ಅದಕ್ಕಿಂತ ಗರ್ಭಗುಡಿ ಒಳಗ ಸೋಮೇಶ್ವರ ದೇವಸ್ಥಾನ ದರ್ಶನಕ್ಕೆ ಹೋಗ್ಬೇಕಾದ್ರೆ ಇನ್ನು 7 ಫೀಟ್ ನಾವ್ ಕೆಳಗ್ ಹೋಗ್ಬೇಕ್ರಿ. 7 ಫೀಟ್ ಕೆಳಗ್ ಹೋದಾಗ ಸುಮಾರು ಒಂದ್ 2.5
3 ಅಡಿ ಅಷ್ಟೇ ಅದ ನೋಡ್ರಿ ಅದ್ ಬಾಗ್ಲು. ಅದ್ರೊಳಗ್ ಹೋಗಿ ನಾವು ದೇವ್ರ ದರ್ಶನ ಮಾಡ್ಬೇಕು. ಯಾವಾಗ್ಲೂ ದೇವರಿಗೆ ತಗ್ಗಿ ಬಗ್ಗೆ ನಡಿಬೇಕನ್ನೋ ದೃಷ್ಟಿಲಿಂದ ಇಲ್ಲಿ ಬಹಳ ಚಿಕ್ಕ ಚಿಕ್ಕ ಬಾಗಿಲುಗಳನ್ನು ಮಾಡ್ಯಾರ ನೋಡ್ರಿ. ಪೂರಾ ನಾವು ಏನಿಲ್ಲ ಅಂದ್ರೆ ಹಿಂಗ ತೆವಕೊಂಡು ಹೋದಂಗ ಆಗತ್ ನೋಡ್ರಿ, ಅಷ್ಟು ಚಿಕ್ಕ ಚಿಕ್ಕ ಸೇಮ್ ಗವಿಯಲ್ಲಿ ಗವಿ ಒಳಗ್ ಅದಾವ ನೋಡ್ರಿ. ಒಂದೇ ಒಂದು ಎಂಟ್ರೆನ್ಸ್ ಆದ್ರೆ ನೀವೆಲ್ಲ ಲಿಂಗಗಳನ್ನು ದರ್ಶನ ಮಾಡಬಹುದು. ಚೆನ್ನಾಗಿದೆ. ಆದಷ್ಟು ಬಂದದೆ ಏನ್ ಹೇಳಿದ್ರೆ ನಮ್ಮದು ಗಾದೆ ಇದೆಯಲ್ಲ, ಅದೇ ಕಾಲಿದ್ರೆ ಹಂಪಿ ನೋಡ್ಬೇಕು, ಕಣ್ಣಿದ್ರೆ ಕನಕಗಿರಿ ನೋಡ್ಬೇಕು, ಪುಣ್ಯ ಮಾಡಿದ್ರೆ ಪುರ ಬಂದು ನೋಡ್ಬೇಕು ನೋಡ್ರಿ. ಅದ್ಭುತ, ನಿಜವಾಗ್ಲೂ ಪುಣ್ಯ ಕ್ಷೇತ್ರನೇ ಪುಣ್ಯಕ್ಷೇತ್ರ. ಕರೆಕ್ಟ್ ಆಗಿ ಸಿಟ್ಟಿದ್ದಾರೆ. ಒನ್ ಟೈಮ್ ಬಂದು ವಿಸಿಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಮ್ಮ ಶ್ರೀಮತಿ ಹೇಳ್ದಂಗೆ ಲೈಕ್ ಮಾಡ್ರಿ. ಧನ್ಯವಾದಗಳು. ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನೀವೂನು ಸಹ ಈ ಕೋಟಿಲಿಂಗದ ದರ್ಶನ ತಗೊಂಡು ಪುಣ್ಯವಂತರಾಗಿರಿ ಅಂತ ಅನ್ಕೊಂತೀನಿ. ಈ ಕೋಟಿಲಿಂಗೇಶ್ವರ ದೇವಸ್ಥಾನದ ವಿಡಿಯೋ ನಿಮ್ಗೆ ಏನಾನ ಇಷ್ಟ ಆಗಿತ್ತು ಅಂದ್ರೆ, ಯಾರು ನನ್ನ ಚಾನಲ್ ನ ಹೊಸದಾಗಿ ನೋಡಕತ್ತಿರಲ್ರಿ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆಗೊಳಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.